ಹೆಚ್ಚು ಈ ಪೌರ ಕಾರ್ಮಿಕರ ಮಕ್ಕಳು, ಪೌರ ಕಾರ್ಮಿಕರಿಗೆ ಒಳಗೊಂಡಂಗೆ ಈ ಒಂದು ಸ್ಪೋರ್ಟ್ಸನ್ನು ಆರ್ಗನೈಸ್ ಮಾಡಿದ್ದಾರೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ. ಇದು ಸುಮಾರು ವಾರದಿಂದ ನಡೀತಾ ಇದೆ. ಯಾಕೆಂದರೆ ಸ್ಪೋರ್ಟ್ಸ್ ಅಂದರೆ ಕೆಲವು ಬಲಾಢ್ಯರ ಕೈಲಿ ಇರ್ತದೆ. ಅದರಲ್ಲೂ ಕೂಡ ಇದು ಕ್ರಿಕೆಟ್ ಅಂದರೆ ಅದು ಓನ್ಲಿ ಫಾರ್ ರಿಸರ್ವ್ ಮನೋವಾದಿಗಳಿಗೆ ಮಾತ್ರ ಇರ್ತದೆ. ಕೆಲ ಸಮುದಾಯಗಳು ಹೋಗಲ್ಲ ಫೀಲ್ಡ್ಗೆ, ಹೋದರೂ ಕೂಡ ಸ್ಟೇಟ್ ಲೆವೆಲ್ಲಿ ನ್ಯಾಷನಲ್ ಲೆವೆಲ್ಲಿ ಸೆಲೆಕ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಕೂಡ ನಮ್ಮ ಮಕ್ಕಳು ಕೂಡ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಬೇರೆ ದುರಭ್ಯಾಸದಿಂದ ದೂರ ಉಳ್ಕೊಂಡು ಈ ಥರದ್ದು ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ. ಅದರಿಂದ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈ ಸ್ಪೋರ್ಟ್ಸಿಂದ ಏನಪ್ಪ ಇದೆ ಅಂದರೆ ಒಂದು ಹೆಲ್ತ್ ಭಾಳ ಚೆನ್ನಾಗಿರ್ತದೆ, ಬ್ಲಡ್ ಸರ್ಕ್ಯುಲೇಷನ್ನು, ಮೈಂಡು, ಪೀಸ್ ಆಫ್ ಮೈಂಡು ಇವೆಲ್ಲ ಕೂಡ ಇರ್ತದೆ. ಆ ದೃಷ್ಟಿಯಿಂದ ಕೂಡ ಅವ್ರು ಮಾಡಬೇಕು. ಮುಂದೆ ಈ ಥರ ಮಾಡ್ತಕ್ಕಂಥ ಕೆಲಸ ಬೆಂಗಳೂರು ಎಲ್ಲೇ ಮಾಡಿದ್ರು ಕೂಡ ಇವ್ರ ಜೊತೆ ಸೇರ್ಕೊಂಡು ನಾವೆಲ್ಲ ಕೂಡ ಅದಕ್ಕೆ ಸಹಕರಿಸ್ತೀವಿ. ಅದೇ ಥರ ನಮ್ಮ ಏನಿವತ್ತು ನಮ್ಮ ಇವರು ಏನಿದ್ದಾರೆ, ನಮ್ಮ ಇವರು ತ್ಯಾಗರಾಜನ್ ಟೀಮು ಇವತ್ತು ಭಾಳಷ್ಟು ಕೆಲಸಗಳನ್ನು ಅವರು ಪಾಪ ಅವ್ರ ಪರವಾಗಿ ಕೆಲಸಗಳು ಮಾಡ್ತಾವ್ರೆ. ಏನು ಲೋಡರು, ಕ್ಲೀನರು, ಡ್ರೈವರ್ಸ್ ಪರವಾಗಿ ಪಾಣಿ ಎಲ್ಲ ಸೇರಿಕೊಂಡು ಆ ಹೋರಾಟದ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಅವರು ಪರ್ಮನೆಂಟ್ ಆಗೋಕ್ಕೆ ನಾವೆಲ್ಲ ಕೂಡ ಹೋರಾಟ ಮಾಡಬೇಕು. ಆ ಹೋರಾಟಗಳನ್ನ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತಿಲ್ಲಿ ಒಂದು ಅದನ್ನು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡೋ ಟೈಮಲ್ಲಿ ನಾವು ಈ ಥರ ಭಾಗವಹಿಸಿರೋದ್ರಿಂದ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ.